ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸಿರುವಂತಹ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕಾರ್ಯಕರ್ತರೊಬ್ಬರು ಬಿಜೆಪಿ ಅಭ್ಯರ್ಥಿಗೆ ಹಣವನ್ನು ಕೊಟ್ಟಿದ್ದಾರೆ. 5,000 ಹಣವನ್ನು ನೀಡಿದ್ದಾರೆ ಒಬ್ಬ ಕಾರ್ಯಕರ್ತ. ಆ ಒಂದು ನಡೆಗೆ, ಆ ಒಂದು ಅಭಿಮಾನಕ್ಕೆ ಅಭ್ಯರ್ಥಿ ಸುಧಾಕರ್ ಅವರು ಫಿದಾ ಆಗಿದ್ದಾರೆ. ನೋಡಿ ದೃಶ್ಯಾವಳಿಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇರುವಂತಹ ಸುಧಾಕರ್ ಅವರು ಅಲ್ಲಿ ಪ್ರಚಾರವನ್ನ ಮಾಡಬೇಕಾದ್ರೆ ಅಲ್ಲಿ ಅಭಿಮಾನಿಯೊಬ್ಬರು ಸುಧಾಕರ್ ಅವರಿಗೆ 5,000 ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಅಭಿಮಾನಗಳು ವ್ಯಕ್ತವಾಗ್ತಾ ಇದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ. ಅದು ದೊಡ್ಡಬಳ್ಳಾಪುರದಲ್ಲಿ ನಡೆದಂಥ ಘಟನೆ. ಇದು ಕಾರ್ಯಕರ್ತರೊಬ್ಬರು ಕೊಟ್ಟಿರುವಂತಹ ಹಣ. ಅದು ಕಾರ್ಯಕರ್ತರೊಬ್ಬರು ಕೊಟ್ಟಿರುವಂಥ 5,000 ಹಣ. ಆ ಹಣವನ್ನು ಪಡೆದುಕೊಂಡು ಜೇಬಲ್ಲಿ ಇಟ್ಕೊಳ್ತಾರೆ ಡಾಕ್ಟರ್ ಕೆ ಸುಧಾಕರ್ ಅವರು, ಬಿಜೆಪಿ ಅಭ್ಯರ್ಥಿ. ಈ ಒಂದು ಅಭಿಮಾನಕ್ಕೆ ಫಿದಾ ಆಗಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು. ಸಮ್ಮಾನ್ ಯೋಜನೆ, ಪ್ರಧಾನಮಂತ್ರಿಗಳ ಫಸಲ್ ಬಿಮಾ ಯೋಜನೆ, ರೈತ ಸಿಂಚನ ಯೋಜನೆ, ಅದೇ ರೀತಿ ಇವತ್ತು ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ. ಅದನ್ನು ಈ ಪಾಪಿಗಳು ಕಿತ್ಕೊಂಡು ಕಿಸಾನ್ ಸಮ್ಮಾನ್, ಡೈರಿ ಪ್ರೋತ್ಸಾಹಧನ 5 ರೂಪಾಯಿ 1 ಲೀಟರ್ಗೆ ಕೊಡ್ತಾ ಕೂಡ 8-9 ತಿಂಗಳಾಗಿದೆ, 1 ರೂಪಾಯಿ ಬರಲಿಲ್ಲ. ಇಂಥ ಕಾಂಗ್ರೆಸ್ಗೆ ಮತ ಕೊಡ್ತೀರಾ? ಮತ್ತೆ ಕಾಂಗ್ರೆಸ್ಗೆ ಮತ ಕೊಟ್ಟು ಏಮಾಡ್ತೀರಾ? ಈ ದೇಶವನ್ನ ರಕ್ಷಣೆ ಮಾಡೋದು ನಿಮ್ ಕೈಯಲ್ಲಿದೆ. ಈ ದೇಶವನ್ನ ರಕ್ಷಣೆ ಮಾಡುವಂತ ಕೆಲಸ ನೀವೆಲ್ಲ ಕೂಡ ಮಾಡಬೇಕಾಗ್ತದೆ. ಇಲ್ಲ ಅಂತಂದ್ರೆ ಒಬ್ಬ ರಾಜ್ಯಸಭಾ ಸದಸ್ಯ ಕಾಂಗ್ರೆಸ್ನಲ್ಲಿ ಗೆದ್ದ ಮೇಲೆ ಅವರ ಅನುಚರರು, ಅವರ ಸಹಚರರು ವಿಧಾನಸಭೆಗೆ ಹೋಗಿ ಹೇಳ್ತಾರೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೇಳ್ತಾರೆ. ಇಂಥವ್ರು ಬೇಕಾ? ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳುವಂತವರು ಈ ಭಾರತದಲ್ಲಿ ಸರ್ಕಾರ ಮಾಡಬೇಕಂತ ಕೇಳ್ತೇನೆ. ಸಮ್ಮಾನ್ ಯೋಜನೆ, ಪ್ರಧಾನಮಂತ್ರಿಗಳ ಫಸಲ್ ಬಿಮಾ ಯೋಜನೆ, ರೈತ ಸಿಂಚನ ಯೋಜನೆ, ಅದೇ ರೀತಿ ಇವತ್ತು ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ. ಅದನ್ನು ಈ ಪಾಪಿಗಳು ಕಿತ್ಕೊಂಡು ಕಿಸಾನ್ ಸಮ್ಮಾನ್, ಡೈರಿ ಪ್ರೋತ್ಸಾಹಧನ 5 ರೂಪಾಯಿ 1 ಲೀಟರ್ಗೆ ಕೊಡ್ತಾ ಕೂಡ 8-9 ತಿಂಗಳಾಗಿದೆ, 1 ರೂಪಾಯಿ ಬರಲಿಲ್ಲ. ಇಂಥ ಕಾಂಗ್ರೆಸ್ಗೆ ಮತ ಕೊಡ್ತೀರಾ? ಮತ್ತೆ ಕಾಂಗ್ರೆಸ್ಗೆ ಮತ ಕೊಟ್ಟು ಏಮಾಡ್ತೀರಾ? ಈ ದೇಶವನ್ನ ರಕ್ಷಣೆ ಮಾಡೋದು ನಿಮ್ ಕೈಯಲ್ಲಿದೆ. ಈ ದೇಶವನ್ನ ರಕ್ಷಣೆ ಮಾಡುವಂತ ಕೆಲಸ ನೀವೆಲ್ಲ ಕೂಡ ಮಾಡಬೇಕಾಗ್ತದೆ. ಇಲ್ಲ ಅಂತಂದ್ರೆ ಒಬ್ಬ ರಾಜ್ಯಸಭಾ ಸದಸ್ಯ ಕಾಂಗ್ರೆಸ್ನಲ್ಲಿ